ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಪುಟದಲ್ಲಿ ಸಿಎಂ ಹೇಳಿದ ಆ ಒಂದೇ ಒಂದು ಮಾತಿಗೆ ಗಪ್ಚುಪಾಗಿದ್ದು ಯಾರಿಗೆ ಮೆಸೇಜ್ ಕೊಡಬೇಕೋ ಅವರಿಗೆ ಸಿಎಂ ಮೆಸೇಜ್ ಕೊಟ್ರ. ಅಷ್ಟಕ್ಕೂ ಕ್ಯಾಬಿನೆಟ್ನಲ್ಲಿ ಆಗಿದ್ದೇನು? ಇವತ್ತಿನ ಕ್ಯಾಬಿನೆಟ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯಾಗಿದ್ದು ಸಿಎಂ ಸಿದ್ದರಾಮಯ್ಯ ಮೆಸೇಜ್ ಪಾಸ್ ಮಾಡಿದ್ರ. ಸಂಪುಟದಲ್ಲಿ ಸಿಎಂ ಹೇಳಿದ ಆ ಒಂದೇ ಒಂದು ಮಾತಿಗೆ ಸಚಿವ ಸಂಪುಟ ಗಪ್ಚುಪ್ಪಾಗಿದ್ದು ಯಾರಿಗೆ ಮೆಸೇಜ್ ಕೊಡಬೇಕೋ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮೆಸೇಜ್ ಕೊಟ್ರ. ಹಾಗಾದ್ರೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಆಗಿದ್ದಾದ್ರೂ ಏನು? ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಒಟ್ಟಾರೆಯಾಗಿ ಸಂಪುಟದಲ್ಲಿ ಸಿಎಂ ಹೇಳಿದ ಒಂದೇ ಒಂದು ಮಾತಿಗೆ ಸಚಿವ ಸಂಪುಟ ಕಂಪ್ಲೀಟ್ ಆಗಿ ಗಪ್ಚುಪ್ಪಾಗಿದ್ದು ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಐ ವಿಲ್ ಟೇಕ್ ಕಾಲ್ ಅಂತ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಈ ವೇಳೆ ಏನು ಮಾತನಾಡದೆ ಡಿಕೆ ಶಿವಕುಮಾರ್ ಮೌನವಾಗಿದ್ರು. ಐ ವಿಲ್ ಟೇಕ್ ಕಾಲ್ ಅಂತ ಕ್ಯಾಬಿನೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿದೆ. ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಅದು ನನಗೆ ಬಿಡಿ, ನನಗೆ ಗೊತ್ತಿದೆ ಅಂತ ಕ್ಯಾಬಿನೆಟ್ನಲ್ಲಿ ಖಡಕ್ ಸೂಚನೆಯನ್ನ ನೀಡಿದ್ದು ಇಲ್ಲಿ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜಣ್ಣ ವಿಚಾರ ಪ್ರಸ್ತಾಪಿಸಲು ಜಾರಕಿಹೊಳಿ ಮುಂದಾದಂತಹ ಸಂದರ್ಭದಲ್ಲಿ ಖಡಕ್ ಸಂದೇಶವನ್ನ ನೀಡಿದ್ದು 2 ಬಾರಿ ಪ್ರಸ್ತಾಪಕ್ಕೆ ಜಾರಕಿಹೊಳಿ ಯತ್ನಿಸಿದ್ರು ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಇವತ್ತಿನ ಕ್ಯಾಬಿನೆಟ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಒಂದ್ ಕಡೆ ಚರ್ಚೆ ಆದ್ರೆ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಏನ್ ಅಪ್ಡೇಟ್ಸ್ ಇದೆ? ಪ್ರಮುಖವಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ನಲ್ಲಿ ಸುಮಾರು 70 ವಿಷಯಗಳ ಬಗ್ಗೆ ಚರ್ಚೆಯಾಗಿ ಕೆಲವೊಂದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದ್ರೆ ಕೇವಲ ಅಭಿವೃದ್ಧಿ ವಿಚಾರವಾಗಿ ಮತ್ತೆ ಆ ಒಂದು ಒಪ್ಪಿಗೆ ಕೊಡುವಂತದ್ದು ಮಾತ್ರ ಅಲ್ಲ, ರಾಜಕೀಯವಾಗಿ ಕೂಡ ಕ್ಯಾಬಿನೆಟ್ನಲ್ಲಿ ಕೆಲವು ಸಂದರ್ಭಗಳಲ್ಲಿ ಚರ್ಚೆ ಆಗಿದೆ. ಆದ್ರೆ ಇವತ್ತು ಆ ಒಂದು ಕ್ಯಾಬಿನೆಟ್ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾಜಣ್ಣ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಂದ್ರೆ ರಾಜಣ್ಣ ಅವರ ವಿರುದ್ಧ ಕೆಲವರು ಮಾತನಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಅವರು ವಜಾ ಮಾಡಿದ ಕ್ರಮ ಏನಿದೆ ಅದನ್ನು ಕೂಡ ಪ್ರಶ್ನೆ ಮಾಡಿರಲಿಲ್ಲ ಕ್ಯಾಬಿನೆಟ್ ನಲ್ಲಿ. ಆ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ 2 ಬಾರಿ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಸಿಎಂ ಸಿದ್ದರಾಮಯ್ಯ ವರ್ತಿಸೋದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಯಾರಿಗೆ ಏನ್ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಆಲ್ರೆಡಿ ಆ ಮೆಸೇಜ್ ಅನ್ನ ಕ್ಯಾಬಿನೆಟ್ ನಲ್ಲೇ ಪಾಸ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾನ್ ಕಾಲ್ ತೆಗೆದುಕೊಳ್ತೇನೆ, ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ, ನನಗ್ ಬಿಟ್ಬಿಡಿ, ಇಲ್ಲಿ ಅದು ಚರ್ಚೆ ಬೇಡ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ವಿರಾಮವನ್ನ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಚರ್ಚೆ ಕೊಟ್ಟಂತ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆ ಆಗ್ಬೋದು, ಜೊತೆಗೆ ಆ ಒಂದು ಯಾರು ರಾಜಣ್ಣ ಅವರ ಪರವಾಗಿರ್ತಾರೆ ಅವರು ಏರು ಧ್ವನಿಯಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ವಿರುದ್ಧ ಆಗಿರ್ತಕ್ಕಂಥವ್ರ ರಿಯಾಕ್ಷನ್ ಕೂಡ ಒಂದ್ ರೀತಿಯಲ್ಲಿ ಬಹಳ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬಹುದು ಅನ್ನೋದು ಕೂಡ ಸಿಎಂಗೆ ಅರಿವಾದಂತಿದೆ, ಅರ್ಥವಾಗದಂತಿದೆ. ಆ ಕಾರಣಗಳಿಗೋಸ್ಕರವಾಗಿ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಆ ವಿಚಾರ ಬೇಡ ಅಂತೇಳಿ ಅದಕ್ಕೆ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ನನಗ್ ಗೊತ್ತಿದೆ, ನಾನು ಎಲ್ಲಿ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಗೊತ್ತಿದೆ ಅನ್ನೋದನ್ನು ಕೂಡ ಹೇಳೋದ್ರ ಮೂಲಕ ಎಲ್ಲ ಒಂದ್ ಕಡೆ ಯಾರಿಗೆಲ್ಲ ಮೆಸೇಜ್ ಪಾಸ್ ಮಾಡ್ಬೇಕು ಆ ಮೆಸೇಜ್ ಅನ್ನ ಕ್ಯಾಬಿನೆಟ್ ನಲ್ಲೇ ಪಾಸ್ ಮಾಡಿದ್ರೆ ಅಂತ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಕೆಲವರು ಮೌನವಾಗಿದ್ರು ಅಂತ ಕೂಡ ಹೇಳಲಾಗ್ತದೆ. ಸಿಎಂ ಅವರ ಆ ಒಂದು ಮಾತಿಗೆ ಇಡೀ ಕ್ಯಾಬಿನೆಟ್ ಗಪ್ಚುಪ್ ಆಗಿತ್ತು ಅನ್ನೋದು ಕೂಡ ಮೂಲಗಳಿಂದ ತಿಳಿದು ಬಂದಿರ್ತಕ್ಕಂಥ ಮಾಹಿತಿ. ಕಾವ್ಯ, ಥ್ಯಾಂಕ್ ಯು ರವೀಶ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು ಇದೆಲ್ಲದರ ಮಧ್ಯೆ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಖಡಕ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಐ ವಿಲ್ ಟೇಕ್ ಎ ಕಾಲ್, ಇಲ್ಲಿ ಮಾತನಾಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ.